ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಭಾರ್ಗವಿ ಸಡನ್ ಆಗಿ ಅಶೋಕನ್ ಕರೆದು ಯಾಕೆ ಉಪಚಾರದ ನಾಟಕ ಮಾಡ್ತಾ ಇದ್ದಾಳೆ? ತುಂಬಾನೇ ಚೆನ್ನಾಗಿದೆ, ಎಸ್ಪೆಷಲಿ ದಿಸ್ ಪನೀರ್ ಗ್ರೇವಿ. ಐ ರಿಯಲಿ ಲವ್ಡ್ ಇಟ್. ಸಾಧನಾ ಚಿಕ್ಕಿ, ನೀವೇನಾ ಎಲ್ಲರೂ ಅಡ್ಗೆ ಮಾಡಿದ್ದು? ಹಾ ಪ್ರಿಯಾ, ಎಲ್ಲ ಅಡ್ಗೆ ನಾನೇ ಮಾಡಿದ್ದು. ಅಶೋಕಗೆ ಇಷ್ಟ ಅಂತ ಪಾಯಸ ಮತ್ತೆ ಜಾಮೂನ್ ಮಾತ್ರ ಅಕ್ಕನೇ ಮಾಡಿದ್ದು. ಅಶೋಕ್ ತಗೋ ಇನ್ನೊಂಚೂರು ಗ್ರೇವಿ. ಬೇಡ ಬೇಡ, ಇದೆ. ಯಾಕೆ ಹಾಕಿಸ್ಕೊಡು, ಹಾಕಿ ಚಿಕ್ಕಿ. ಇದೆ ನಂಗೆ ಬೇಕು ಅಂದ್ರೆ ನಾ ಹಾಕಿಸ್ಕೊಡು. ಅವ್ರು ಆಕ್ಚುಲಿ ಮನೇಲೂ ಅಷ್ಟೇ ಪನ್ನೀರ್ ಗ್ರೇವಿ ಏನಷ್ಟು ಇಷ್ಟಪಡಲ್ಲ, ಅದಕ್ಕೆ ನಾವು ಮಾಡೋದು ಇಲ್ಲ. ನಂಗೆ ಪನ್ನೀರ್ ಗ್ರೇವಿ ಅಂದ್ರೆ ತುಂಬಾ ಇಷ್ಟ. ನಿಮ್ ನಂಗೆ ಸೋ ಸ್ವೀಟ್ ಪ್ರಿಯಾ. ಅಶೋಕ್ ನೋಡು, ನಿನ್ ಹೆಂಡತಿನ ನೋಡಿ ಕಲ್ತ್ಕೊ. ಊಟದ ವಿಷಯ ಬಂದಾಗ ಸಂಕೋಚ ಪಡಬಾರ್ದು, ಹೊಟ್ಟೆಗೆ ಮೋಸ ಮಾಡಬಾರ್ದು ಕಣೋ. ಎಷ್ಟು ಇಷ್ಟಪಟ್ಟು ತಿಂತ ಇದ್ದಾಳೆ. ಇನ್ನೊಂಚೂರು ಹಾಕ್ಲಾ? ಚಿಕ್ಕಿ ನನಗೆ ಊಟಕ್ಕಂತೂ ಕರೆದಿಲ್ಲ. ಏನು ಇವ್ರ ಇಂಟೆನ್ಷನ್? ಪ್ರಿಯಾ, ಈ ಮನೆಗೆ ಅಪ್ಪು ಬೇರೆ ಅಲ್ಲ, ಅಶೋಕ್ ಬೇರೆ ಅಲ್ಲ. ಅಪ್ಪು ಮದುವೆ ಕೆಲಸಗಳು ಬೇರೆ ಈಗ ಶುರುವಾಗ್ತಿದೆ. ಮಾವಯ್ಯ ಅದ್ರ ಜವಾಬ್ದಾರಿನೆಲ್ಲ ನನಗೆ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ತಗೊಳ್ಳೋದ್ರಲ್ಲಿ ನನಗೇನು ಭಯ ಇಲ್ಲ, ಖುಷಿಯಿಂದ. ಅಪ್ಪುಗೆ ಬರೀ ಗೆಳೆಯ ಅಲ್ಲ, ಅಣ್ಣನಾಗಿ ನಿಂತು ಈ ಮದುವೆನ ಮುಂದುವರಿಸ್ಬೇಕು ಅಂತ ನನ್ನ ಆಸೆ. ಇವರಿಬ್ಬರ ಗೆಳೆತನ ನಾನು ಹೇಳಿ ಗೊತ್ತಾಗಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಆ ಸಲಿಗೆಯಲ್ಲಿ ಕೇಳ್ತಾ ಇದ್ದೀನಿ, ಸರ್ ದಯವಿಟ್ಟು ಮುಂದೆ ನಿಂತು ಈ ಮದುವೆನ ನಡೆಸ್ಕೊಡ್ತೀರಾ? ಆಕ್ಚುಲಿ ನನ್ನ ಗಂಡಂಗೆ ರಾಮ್ ಬಗ್ಗೆ ತುಂಬಾನೇ ಕನ್ಸರ್ನ್ ಜಾಸ್ತಿ. ನಂಗಿರೋ ಡೌಟ್ ಏನು ಅಂದ್ರೆ ಅವ್ರಿಗೆ ನನ್ಗಿಂತ ರಾಮ್ ಮೇಲೆ ಪ್ರೀತಿ ಜಾಸ್ತಿ ಏನು ಅಂತ. ಆಕ್ಚುಲಿ ಡೌಟ್ ಏನಿಲ್ಲ, ಕನ್ಫರ್ಮೇ ಅದು. ಅಂತದ್ರಲ್ಲಿ ಅವ್ರ ಮದ್ವೆಗೆ ಸಪೋರ್ಟ್ ಮಾಡ್ತಾ ಇರ್ತಾರ ಹೇಳಿ? ಪ್ಲೀಸ್ ಡೋಂಟ್ ವರಿ, ನಾವೆಲ್ಲರೂ ಸೇರ್ಕೊಂಡು ಅವ್ರ ಮದ್ವೆ ಪ್ರಿಪರೇಷನ್ಸ್ ಅಲ್ಲಿ ಹೆಲ್ಪ್ ಮಾಡ್ತೀವಿ. ಅಫ್ಕೋರ್ಸ್ ಎಲ್ಲರೂ ಜೊತೆಲಿದ್ದೀರಾ. ಸಾಧನಾ ಇದ್ದಾಳೆ, ಎಷ್ಟೊಂದು ಜನ ಇದ್ದಾರೆ. ಆದ್ರೆ ಮನೆ ಮಗನಾಗಿ ಅಶೋಕ್ ನಿಂತು ಮದ್ವೆ ಮಾಡಿಸ್. ನಾನು ಅದನ್ನೇ ಯೋಚನೆ ಮಾಡ್ತಿರೋದು. ನನ್ನ ಜೀವದ ಗೆಳೆಯ ರಾಮ್ ನಿನ್ನ ಮದುವೆ ಜವಾಬ್ದಾರಿನ ತಗೋ ಅಂತ ನನಗೆ ಇಷ್ಟೊಂದು ಕೇಳ್ಕೋಬೇಕು. ನಾನು ಯಾವತ್ತಿದ್ರೂ ಈ ಮನೆಯವ್ರ ಜೊತೆ ಇದ್ದೀನಿ, ಯಾವಾಗ್ಲೂ. ನನ್ಗೆ ಈಗ ಧೈರ್ಯ ಬಂತು ನೋಡು. ಅದೇ ಖುಷಿಲಿ ನಾನು ನಿನ್ಗೋಸ್ಕರ ಪ್ರೀತಿಯಿಂದ ಮಾಡಿದ ಪಾಯಸನ ತಿನ್ನು. ಹೌದೌದು, ಆಗ್ಲೇ ಅವನು ಪನ್ನೀರ್ ಗ್ರೇವಿನೂ ಹಾಕಿಸ್ಕೊಂಡಿಲ್ಲ, ಪಾಯಸ ತಿನ್ಬೇಕು. ಕೊಡಿ ಚಿಕ್ಕಿ. ಇಲ್ಲ ಮಗ, ಸಾಕು, ಹೊಟ್ಟೆ ತುಂಬಿತು. ಏ ತಗೋ ಅಶೋಕ್, ಅಪ್ಪು ಅಷ್ಟು ಹೇಳ್ತಿದ್ದಾನಲ್ಲ. ತಿನ್ನ. ಅಷ್ಟು ಪ್ರೀತಿಯಿಂದ ಮಾಡಿದ್ದೀನಿ, ತಿನ್ನು. ಥ್ಯಾಂಕ್ ಯು ಚಿಕ್ಕಿ.
ಊಟ ಆಗಿದೆ, ಇಬ್ರು ಹೊರಟ್ಬಿಡ್ಬೇಡಿ. ಇವತ್ತು ಅಪ್ಪು ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ಜೋಯಿಸರ್ನ ಬರೋದಕ್ಕೆ ಹೇಳಿದ್ದೀನಿ. ಅದಕ್ಕೆ ಇವರಿಬ್ಬರನ್ನ ಕರೆಸಿದ್ದು, ಮನೆ ಮಗ ಜೊತೆಲಿರಲಿ ಅಂತ. ಏನಾಯ್ತಲ್ಲ? ಇದಮ್ಮ ಈ ದೋಪಾನ ಅಜ್ಜಿ ಹಚ್ಕೊಟ್ರು. ಪ್ರೇಮ ಆಂಟಿ ಪ್ರೀಗೆ ಇದೇ ತರ ಮಾಡಿದ್ರು. ನಾನು ಫೋಟೋ ತೆಗ್ದೆ, ಪ್ರೀ ಅದನ್ನ ಸ್ಟೇಟಸ್ ಹಾಕ್ಬಿಟ್ರು. ಒಂದು ಪ್ರಶ್ನೆ ಕೇಳಿದ್ರೆ 10 ಉತ್ತರ ಕೊಡು ನೀನು. ಇದೆಲ್ಲ ಹೆಂಗ್ ನೆನ್ಪಿರತ್ ನನಗೆ? ಇದಮ್ಮ ಚೆನ್ನಾಗಿದ್ಯಾ ದೋಪ? ಅದು ಧೂಪ ಕಣೆ, ದೋಪ ಅಲ್ಲ. ಧೂಪ ಅಜ್ಜಿ ಹೇಳಿದ್ರು ಸೀತಮ್ಮ, ಈ ಧೂಪ ಆರೋಗ್ಯಕ್ಕೆ ಒಳ್ಳೇದು ಅಂತ. ಆದ್ರೆ ಹೊರಗಡೆ ಹೋದ್ರೆ ಬೋರ್ಡಲ್ಲಿ ಹಾಕಿರ್ತಾರೆ ಧೂಪಪಾನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಅದು ಧೂಮ್ರಪಾನ ಕಣೆ. ಅಂದ್ರೆ ಈ ಸಿಗರೇಟು ಬೀಡಿ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಸೇರ್ಬಾರ್ದು. ಇದು ಧೂಪ, ಅರ್ಥ ಆಯ್ತಾ? ಅರ್ಥ ಆಯ್ತು. ಧೂಪ ದೋಪ ಸರಿ. ಬಗ್ಗು ಬಗ್ಗು ಬಾಂತಿದಮ್ಮ, ಬಗ್ಗು. ಗೀತಾ, ಈ ತಿಂಗಳು ಕರೆಂಟ್ ಬಿಲ್ ಬಂದಿದೆ ನೋಡು. ಏ ಶಾಂತ, ಬಾರ ಇಲ್ಲಿ. ನಮ್ ಬಂಗಾರಿ ಏನ್ ಮಾಡ್ತೀಯ ನೋಡು. ತಾತ, ನಾನ್ ಕರೆಕ್ಟ್ ಆಗಿ ಮಾಡ್ತಿದ್ದೀನ. ತಲೆ ಕೂದಲನ್ನ ಹೀಗೆ ತಾನೇ ಡ್ರೈವ್ ಮಾಡೋದು. 100% ಕರೆಕ್ಟ್ ಆಗಿದೆ ಪುಟ. ನೋಡಿಯಪ್ಪ ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ ಇವಳು. ಕೂದ್ಲು ಅದ್ರ ಪಾಡಿಗೆ ಅದು ಒಣಗತ್ತೆ ತಾನೆ, ಯಾಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕು? ನೀವಾದ್ರೂ ಸ್ವಲ್ಪ ಹೇಳಿಯಪ್ಪ. ಸರ್ಕಸ್ ಅದ್ರ? ಓ ಗೊತ್ತಾಯ್ತು. ಪೋಸ್ಟ್ಮನ್ ಅಂಕಲ್ ಹೇಳಿದ್ರು ಸರ್ಕಸ್ ಅಂದ್ರೆ ಸರ್ಕಾರ ಅಂತ. ಅಲ್ಲ ಪುಟಿ, ಈ ಪ್ರಾಣಿಗಳಿಗೆಲ್ಲ ತರಬೇತಿ ಕೊಟ್ಟು ಅವುಗಳ ಕೈಲಿ ಆಟ ಆಡಿಸ್ತಾರೆ. ಬೆಂಕಿಯಲ್ಲಿ ಹಾರೋದು, ರಿಂಗಲ್ಲಿ ಹಾರೋದು, ಇನ್ನು ಏನೇನೇನೇನೋ ಆಟಗಳು ಆಡ್ತಾರೆ. ಇದಕ್ಕೆ ಸರ್ಕಸ್ ಅನ್ನೋದು. ಪಾಪ ಅಲ್ವಾ ಪ್ರಾಣಿಗಳು, ಅದನ್ನ ಮಾಡ್ಬಾರ್ದಲ್ವಾ ತಾತ? ಹಲೋ, ನನ್ನ ನೋಡಿದ್ರೆ ಪಾಪ ಅನ್ಸಲ್ವಾ ನಿನ್ಗೆ? ನಾನು ಆ ಪ್ರಾಣಿಗಳ ತರನೇ ನಿನ್ ಕೈಲಿ ಬಂದ್ ಸಿಕ್ಕಾಕೊಂಡಿದ್ದೀನಿ. ನೀನ್ ಓವರ್ ಆಗಿ ಮಾತಾಡ್ತಿದ್ಯಾ. ನೀನು ತಲೆ ಕೂದಲು ಒಣಸ್ಕೊ. ಬಾ 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 ಸೀತಮ್ಮ, ಬಾ ನೀನು. ಬಾ ಸೀತಮ್ಮ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.